ಗೈಸ್ ಈಗ ಎದ್ದಿರೋದು ನಾನು ಆಲ್ಮೋಸ್ಟ್ 8 o'clock ಆಗಾಯಿತು. ಮಂಡೇ ಬೇರೆ, ಕಾಲೇಜ್ ಬೇರೆ ಇದೆ ಗೈಸ್. ಫ್ರೆಂಡ್ ಬಂದು ಎದ್ದೇಳ್ಸಿರೋದು, ಇಲ್ಲಾಂದರೆ ಮಲ್ತಾನೆ ಇದ್ದೆ. ಫ್ರೆಶಪ್ ಆಗಿ ಸಿಗ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಫೈನಲಿ ಹಾಸ್ಟೆಲಿಂದ 1 week ಆಯ್ತು ಗೈಸ್. ಹಾಸ್ಟೆಲ್ ಬಂದು ವೀಡಿಯೋ ಇಲ್ಲಿ ತನಕ ಅಪ್ಲೋಡ್ ಮಾಡಿಲ್ಲ. ಸೊ ಇವತ್ತು ಡಿಸೈಡ್ ಮಾಡಿದ್ದೀನಿ ಏನೇ ಆಗಲಿ ವೀಡಿಯೋ ಅಪ್ಲೋಡ್ ಮಾಡುವ ಅಂತ. ಸೊ ಈಗ ಫ್ರೆಶಪ್ ಎಲ್ಲ ಆಗಿ ಈಗ ಬಂದಿದ್ದೀನಿ ಗೈಸ್. ನೋಡಿ, ತಿಂಡಿ ಮಾಡೋಕ್ಕೆ ಹೋಗಬೇಕು. ಏನು ತಿಂಡಿ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ತಿಂಡಿ ಮಾಡಿ ಸಿಗ್ತೀನಿ ಗೈಸ್. ಹಾಸ್ಟೆಲಲ್ಲಿ ವೀಡಿಯೋ ಮಾಡ್ತಿದ್ದೀನಿ, ಫುಲ್ ನರ್ವಸ್ ಆಯ್ತಿದೆ, ಭಯ ಆಯ್ತಿದೆ, ಇಷ್ಟು ದಿನ ಅಪ್ಲೋಡ್ ಮಾಡಿಲ್ಲ. ಸೊ ಬನ್ನಿ ಇವತ್ತು ಏನಾಯ್ತದೆ ನೋಡಿ. ಫೈನಲ್ ನೋಡಿ ನಮ್ಮ ಜೊತೆ ಯಾರು ಇದ್ದಾರೆ ಅಂತ ಇವತ್ತು. ದಿಸ್ ಗೈ ಬಿಗ್ ಮ್ಯಾನ್. ಯಾರು? ಹಾಯ್ ಗೈಸ್. ಅವನ ಇಂಟ್ರೊಡಕ್ಷನ್ ಅವನೇ ಮಾಡ್ತಾನೆ, ಹೇಳಿ ಬಾಯ್. ಹಾಯ್ ಗೈಸ್, ನನ್ನ ಹೆಸರು ಹರಿಪ್ರಸಾದ್. ಪ್ಲೀಸ್ ಡೂ ಲೈಕ್. ಅವ್ನ ಬ್ಯಾಕ್ ನೋಡಿ ಗೈಸ್, ಅವ್ನ ಫೇಸ್ ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮಿಸ್ಸಲ್ಲಿದ್ದೀನಿ ನಿಜ, ಬಾಯಿಗೆ ಭಯ ಬರ್ತದೆ ಗೈಸ್. ನಿಜ ನಮ್ಮ ಬ್ರೇಕ್ಫಾಸ್ಟ್ ನೋಡಿ ಏನೆಲ್ಲ ಮಾಡಿರ್ತಿದ್ದಾರೆ ಅಂತ. ಹಾಕಿ ಏನಿದು ವಡೆ, ದಿಸ್ 2 ಇಡ್ಲಿ, ಥ್ಯಾಂಕ್ ಯು. ಒಂದು ಸಾಂಬಾರು ಬೇಕು, ಥ್ಯಾಂಕ್ ಯು ಗೈಸ್. ನೋಡಿ ಗೈಸ್ ಇವರು ಹಾಲು ಕುಡಿಬೇಕು, ಹಾಲು ಕುಡಿದು ಚೆನ್ನಾಗಿರ್ತಾರೆ ಗೈಸ್. ಹಾಲು ಕುಡಿದ್ರೆ ಚೆನ್ನಾಗಿರ್ತಾರೆ ಅಂತೆ ಗೈಸ್. ನಿಜ ಹೇಳ್ತಿದ್ದೀನಿ, ಎಲ್ಲ ನಮ್ಮನ್ನು ನೋಡ್ತಿದ್ದಾರೆ. ಇಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಕೈಯಲ್ಲೇ ಶೇಕಿಂಗ್ ಆಯ್ತು. ಬಂದ್ವಿ ಗೈಸ್, ಏನಾಯ್ತದೆ ನೋಡುವ. ಅಲ್ಲಿ ನೋಡಿ, ಅಲ್ಲಿ ಗೈಸ್ ನೋಡಿ, ಎಲ್ಲ ಇಲ್ಲಿ ನಮ್ಮನ್ನು ನೋಡ್ತಿದ್ದಾರೆ. ನಿಜ ಹೇಳ್ತಿದ್ರೆ ಆಯ್ತಿಲ್ಲ ಗೈಸ್, ಬ್ಲಾಗಿಂಗ್ ಮಾಡೋದಂದ್ರೆ ಬಾಯಿಗೆ ಮಾಡ್ದುಂಟು ಎಲ್ಲ ನಮ್ಮನ್ನು ನೋಡ್ತಿದ್ದಾರೆ. ಬನ್ನಿ ಬ್ರೇಕ್ಫಾಸ್ಟ್ ತಿಂತೀನಿ ನೋಡಿ. 3 ಇಡ್ಲಿ, ಇದೇನು ವಡೆ, ನಾನು ತಿನ್ನಲ್ಲ. ನಿಜ ಬ್ಲಾಗ್ ಮಾಡೋದು ಜಾಸ್ತಿ ಅಂತ ಆಗಲ್ಲ. ಸೊ ಏನೋ ಮಾಡ್ತಿದ್ದೀನಿ, ಬನ್ನಿ. ಹರಿಪ್ರಸಾದ್ ವಡೆ, ನಾವು ವಡೆ ತಿನ್ನಲ್ಲ, ಅದಕ್ಕೆ ನಮ್ಮ ದೋಸ್ತಿ ಕೊಡ್ತಿದ್ದೀನಿ. ಗೈ ಬಿಗ್ ಮ್ಯಾನ್ ನೋಡಿ ಗೈಸ್ ಹೇಗಿದ್ದಾರೆ ಅಂತ ಎಲ್ಲರೂ. ಇವನು ನಮ್ಮ ಜೀವನ್ ಅಂತ, ಫ್ರೀ ಫೈರ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಗೈಸ್. ಗೈಸ್ ಕ್ಯಾಮರಾ ಮುಂದೆ ಯಾರಿಗೆ ಮಾತಾಡೋಕೆ ಬರ್ತಿಲ್ಲ, ಬಾಯಿಗೆ ಬರ್ತಿದ್ದೆ. ನೋಡುವ ಏನಾಯ್ತು. ಬ್ರೇಕ್ಫಾಸ್ಟ್ ಮಾಡಿ ತಿಂಡಿ ಎಲ್ಲ ಮಾಡಿ ಬಂದಾಯಿತು. ನೋಡಿಲಿ, ಈಗ ಇಷ್ಟು ಬಾಟ್ಲಲ್ಲಿ ಫುಲ್ ಹಾಲು ಕುಡಿಬೇಕು. ಸೊ ನಮ್ಮ ಫ್ರೆಂಡ್ ಇಲ್ಲಿ ಐರನ್ ಮಾಡ್ತಿದ್ದಾರೆ, ಅವ್ರು ವೀಡಿಯೋ ಮಾಡೋಕ್ಕಾಗಲ್ಲ, ಬೇರೆ ಥರ ಇದ್ದಾರೆ, ಅವ್ರು ನೋಡಬೇಡಿ ಗೈಸ್. ಸೊ ನಮ್ಮ ಫ್ರೆಂಡ್ ನಗಾಡ್ತಿದ್ದಾನೆ, ಅವ್ರನ್ನೆಲ್ಲ ಕೇರ್ ಮಾಡ್ಕೋಬೇಡಿ. ತುಂಬ ನಗಡೋರು ಇರ್ತಾರೆ ಗೈಸ್, 1000 ಜನ. ನಮಗೇನಾಗಬೇಕು? ವೀಡಿಯೋ ಹೊತ್ತಿದ್ಯಾ ಗೈಸ್? ನಮ್ಮ ಕ್ಯಾಮರಾ ಯಾಕೋ ಡೌಟ್, ವೀಡಿಯೋ ಹೊತ್ತಿಲ್ಲ ಗೊತ್ತಿಲ್ಲ. ಫ್ಲಾಶ್ ಆನ್ ಮಾಡಿದ್ಯಾ, ಏನು ಮಾಡಿದ್ಯಾ? ಸೊ ಬನ್ನಿ, ಕಾಲೇಜಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಮೊಬೈಲ್ ತೊಗೊಂಡು ಹೋಗೋಕ್ಕೆ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್. ಸ್ವಲ್ಪ ಮಾರ್ನಿಂಗ್ ವೀಡಿಯೋಸ್ ಆಫ್ಟರ್ನೂನ್ ಆದರೆ ಮಾಡ್ತೀನಿ. ಸ್ವಲ್ಪ ಬಂದು ಊಟ ಮಾಡಿ ಪುನಃ ಹೋಗ್ಬೇಕು. ನೋಡುವ, ಸಾಯಂಕಾಲ ಬಂದು ಸಿಗ್ತೀನಿ ಗೈಸ್. ಫೈನಲಿ ರೂಮ್ ರೀಚ್ ಆದೆ. ಸೊ ಇವತ್ತು ಗೈಸ್ ಸ್ಯಾಮ್, ಸಮೀರ್ ಮತ್ತು ಶ್ರವಣ್ ಬ್ರೋನ ಮೀಟ್ ಆಗಿದ್ದು ಗೈಸ್. ಅನ್ಎಕ್ಸ್ಪೆಕ್ಟೆಡ್, ಗೊತ್ತೇ ಇತ್ತಿಲ್ಲ ಮೀಟಪ್ ಆಯ್ತೀನಿ ಅಂತ. ಗೈಸ್ ಸ್ಯಾಮ್ ಸಮೀರ್ ಮೀಟ್ ಮಾಡಕ್ಕೆ ಬಂದಿದ್ವಿ. ಕಾರ್ ನೋಡಿ, ಸ್ಯಾಮ್ ಸಮೀರ್ ಕಾರ್ ಗೈಸ್. ಭಯ ಆಯ್ತಿದೆ, ಅವ್ರು ಬರ್ತಾರೆ ಸಿಗ್ತಾರೋ ಗೊತ್ತಿಲ್ಲ. ಆಟೋಗ್ರಾಫ್ ತಗೊಳ್ಬೇಕು ಅಂತ ಬುಕ್ ತಂದಿದ್ದೀನಿ, ನಿಜವಾಗ್ಲೂ ಭಯ ಆಯ್ತಿದೆ. ಬನ್ನಿ ನೋಡುವ ಗೈಸ್, ಅವ್ರು ಅಲ್ಲಿಂದ ಬರ್ತಿದ್ದಾರೆ. ಸೊ ನೋಡುವ ಬನ್ನಿ ಏನಾಯ್ತದೆ ಅಂತ ನೋಡಿ. ಅವ್ರ ಕಾರ್ ನೋಡಿ ಗೈಸ್. ಶ್ರವಣ್ ಬ್ರೋ ಬೇರೆ ಇದ್ದಾರೆ, ಇಬ್ರು ಒಂದು ಫೋಟೋ ಬೇಕಂತೆ. ಬನ್ನಿ ಸಿಗ್ತದ ಅಂತ. ಏನಾಯ್ತದೆ ಗೊತ್ತಿಲ್ಲ, ರಿಯಲ್ ಆಗಿ ನೋಡುವ ಗೈಸ್. ಮೀಟ್ ಆಗ್ಬೋದಾ? ಮೀಟ್ ಆಗಲೇಬೇಕು. ಕ್ರೌಡು ಆಗುತ್ತೆ. ಬನ್ನಿ ಬಾಯ್, ವೀಡಿಯೋ ಮಾಡ್ತೀಯಾ? ಯಾರು ಮಾಡ್ತಾರೆ ಬಾಯ್ ವೀಡಿಯೋ ಮಾಡಿ? ಬೈ ಮಾಡುವ ಬಂದರು ನೋಡಿ. ಬನ್ನಿ ಒಂದು ಆಟೋ ಒಂದು ಇಲ್ಲಿ
ಮೇಲೆ ಓಕೆ ಥ್ಯಾಂಕ್ ಯು. ಫೈನಲಿ ಕಾಲೇಜ್ ಬಿಟ್ಟು ಆಯ್ತು, ಈಗ ಹೋಗ್ತೀವಿ ನೋಡಿ ಮುಂದುಗಡೆ ನೋಡಿ ಹೇಗಿದ್ವಿ ಗೈಸ್. ಈಗ ಪುನಃ ಹಾಸ್ಟೆಲ್ಗೆ ಹೋಗ್ತೀವಿ ನೋಡಿ. ನಮ್ಮ ಉದಯ್ ಅವರು ಫ್ರೆಂಡ್ ಅವರು ನೋಡಿ. ಸೊ ಈಗ ಹಾಸ್ಟೆಲ್ ಹೋಗ್ತೀವಿ, ಬನ್ನಿ ಹಾಸ್ಟೆಲ್ ಹೋಗಿ ಸಿಗ್ತೀನಿ. ಫೈನಲಿ ರೂಮ್ ರೀಚ್ ಆದೆ. ಸೊ ಇವತ್ತು ಗೈಸ್ ಸ್ಯಾಮ್, ಸಮೀರ್ ಮತ್ತು ಶ್ರವಣ್ ಬ್ರೋನ ಮೀಟ್ ಆಗಿದ್ದು ಗೈಸ್. ಅನ್ಎಕ್ಸ್ಪೆಕ್ಟೆಡ್, ಗೊತ್ತೇ ಇತ್ತಿಲ್ಲ ಮೀಟಪ್ ಆಯ್ತೀನಿ ಅಂತ. ಅವ್ರು ಮೀಟಪ್ ಆಗುವಾಗ ಒಳಗಿಂದ ದುಗ್ ದುಗ್ ದಿಗ್ 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 ಕೈಯೆಲ್ಲ ಫುಲ್ ಸ್ವೆಟ್ ಗೈಸ್. ಹೇಗೋ ಒಂದು ಲಕ್ಕಲ್ಲಿ ಮೀಟಪ್ ಆದ್ವಿ. ಅವ್ರು ಫುಲ್ ಬಿಸಿ ಇದ್ರು ಗೈಸ್. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಮೇಲೇ ಬಿತ್ಕೊಳ್ತೀವಿ. ಆದರೂ ಹೇಗೋ ಒಂದು ಕಷ್ಟಪಟ್ಟು ಗೈಸ್ ಒಂದು ಆಟೋಗ್ರಾಫ್ ಇದೆ, ತೋರಿಸ್ತೀನಿ ನೋಡಿ ಗೈಸ್. ನೋಡಿ ಗೈಸ್, ಫೈನಲಿ ಆಟೋಗ್ರಾಫ್ ನೋಡಿ ಗೈಸ್, ಸ್ಯಾಮ್ ಸಮೀರ್ ಅವ್ರದ್ದು ಗೈಸ್. ನೋಡಿ ಹೇಗಿದೆ, ನಿಜ ಹೇಳ್ತಿದ್ದೀನಿ. ಈ ಬುಕ್ ತಗೊಂಡೋಗಿದ್ದೆ ಒಂದು, ಅದರಲ್ಲಿ ಅರ್ಧ ಹಾಕಿ ಮತ್ತೆ ಸೈನ್ ಹಾಕಿ ಕೊಟ್ಟಿದ್ದು. ಅವ್ರು ಅಂತ ಬಿಸಿ ಇದ್ರು, ಹೇಗೋ ಒಂದು ತಗೊಂಡು ಬಂದಿದ್ದೀನಿ ಗೈಸ್. ನನ್ನ ನೇಮ್ ಎಲ್ಲ ಬರೆಯೋಕ್ಕೆ ಅವ್ರಿಗೆ ಟೈಮ್ ಇತ್ತಿಲ್ಲ, ಅವ್ರು ಫುಲ್ ಬಿಸಿ ಆಗಿದ್ರು. ಸೊ ಥ್ಯಾಂಕ್ ಯು ಸ್ಯಾಮ್ ಸಮೀರ್, ಲವ್ ಯು ಗೈಸ್. ಇವತ್ತು ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಸ್ಯಾಮ್, ಸಮೀರ್ ಮತ್ತು ಶ್ರವಣ್ ಬ್ರೋ ಬರ್ತಿದ್ದಾರೆ ಅಂತ. ಸೊ ನಾರ್ಮಲ್ ಡೇ ಥರ ನಾವು ಕ್ಲಾಸಿಗೆ ಹೋದ್ವಿ. ಅಲ್ಲಿ ಲೆಕ್ಚರ್ ಅಟೆಂಡೆನ್ಸ್ ಎಲ್ಲ ತೊಗೊಂಡು ಒಂದು ಫಂಕ್ಷನ್ ಇದೆ ಬೇರೆ ಕ್ಯಾಂಪಸ್ಸಲ್ಲಿ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗಿ ಕೂತಿದ್ವಿ, ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು. ಅದಾದಮೇಲೆ ಗೈಸ್ ಅಲ್ಲಿಂದ ಎಂಟ್ರಿ ಕೊಟ್ಟರು ನೋಡಿ ಸ್ಯಾಮ್, ಸಮೀರ್ ಮತ್ತು ಶ್ರವಣ್ ಬ್ರೋ. ಓ ಕ್ರೇಜಿ ಲೆವೆಲ್ ಅಂತ ಅಂದ್ಕೊಳ್ಳಿ. ನಿಜವಾಗ್ಲೂ ಖುಷಿಯಾಗಿಬಿಡ್ತು ಗೈಸ್, ಫುಲ್ ಭಯ ಆಯ್ತಿತ್ತು. ಸೊ ಹೇಗೋ ಒಂದು ಇವತ್ತು ನೋಡೋಕ್ಕೆ ಸಿಕ್ತು. ಇಷ್ಟು ದಿನ ಯೂಟ್ಯೂಬಲ್ಲಿ ನೋಡ್ತಿದ್ದೆ ಅವ್ರನ್ನ. ಸೊ ನಾನು ರೀಸೆಂಟಾಗಿ ಹೇಳಿದ್ದು ಗೈಸ್ ನನ್ನ ಫ್ರೆಂಡ್ಸ್ ಜೊತೆ, ಅವರೆಲ್ಲ ರಿಯಲಿಯಾಗಿ ಸಿಕ್ಕಿದ್ರೆ ಹೇಗೆ ಚೆನ್ನಾಗಿರ್ಬೋದು ಅಂತ. ಫೈನಲಿ ಗೈಸ್ ಇವತ್ತು ಮೀಟಪ್ ಆಗಿದೆ. ಅವ್ರು ಕ್ಯಾಮರಾಮ್ಯಾನ್ ಮನೀಶ್ ಬ್ರೋ ಸಿಕ್ಕಿದ್ರು, ಅವ್ರ ಜೊತೆ ಆಟೋಗ್ರಾಫ್ ಹೇಳಿದ್ದೆ. ಸೊ ಅವ್ರು ಕೊಡ್ತೀನಿ ಅಂತ ಹೇಳಿದರು. ಅಷ್ಟೊತ್ತಿಗೆ ಅವ್ರು ಬ್ಯುಸಿ ಆದರು, ಫುಲ್ ಸ್ಟೂಡೆಂಟ್ಸ್ ಎಲ್ಲ ಬರೋಕ್ಕಾಯ್ತು. ಸೊ ಅವರು ಎಲ್ಲೋ ಹೋಗಿಬಿಟ್ರು. ಸೊ ಸಿಕ್ಕಿಲ್ಲ ಗೈಸ್, ಸಿಕ್ತೀವಿ. ನೆಕ್ಸ್ಟ್ ಮೀಟಪ್ ಆದರೆ ತಗೊಳ್ತೀನಿ ಗೈಸ್. ನಾನಂತೂ ತುಂಬ ಟ್ರೈ ಮಾಡಿದೆ ಅವ್ರ ಜೊತೆ ಮೀಟಪ್ ಆಗುವ. ಏನೆಲ್ಲ ಓಡ್ತಿತ್ತು ಗೈಸ್ ತಲೆಯಲ್ಲಿ. ಅವ್ರು ಸ್ಪೀಚ್ ಕೊಡ್ತಿದ್ದೆ, ನನ್ನ ತಲೆಯಲ್ಲಿ ಬೇರೆನೇ ಓಡ್ತುಂಟು. ಏನೆಲ್ಲ ಅವ್ರನ್ನ ಮೀಟಪ್ ಆಗಬೇಕು, ಹಗ್ ಮಾಡಬೇಕು, ಆಟೋಗ್ರಾಫ್ ತೊಗೊಳ್ಬೇಕು. ಆಟೋಗ್ರಾಫ್ ತೊಗೊಂಡೆ, ಎಕ್ಸಾಕ್ಟಾಗಿ ಒಂದು ಕ್ಲಿಯರ್ ಫೋಟೋ ತೊಗೊಳಕ್ಕಾಗಿಲ್ಲ ಗೈಸ್, ವೀಡಿಯೋ ಮಾಡ್ತಿದ್ದೆ, ಅಷ್ಟು ಜನರು ಇದ್ದರು. ಸೊ ನೋಡೋ, ಅಲ್ಲಿ ಲೆಕ್ಚರ್ಸ್ ಮೈಕ್ ಕೊಟ್ಟರು, ಯಾರಿಗಾದ್ರೂ ಕ್ವಶನ್ ಇದ್ದರೆ ಕೇಳಿ ಅಂತ. ಅಲ್ಲಿ ಕೇಳಬೇಕಾಗಿತ್ತು ಗೈಸ್, ನಂಗೆ ಆಗಿಲ್ಲ, ಅಷ್ಟು ಜನರು ಇದ್ರು ಅಲ್ಲಿ. ಸೊ ಅದು ಮಾಡಿಲ್ಲ. ನೆಕ್ಸ್ಟ್ ಹೊರಗಡೆ ಬಂದರು ಗೈಸ್. ಹೊರಗಡೆ ಬಂದಿದ ತಕ್ಷಣ ನಾವು ಟಾಪ್ ಫ್ಲೋರ್ ಇದ್ದು ಸೀದಾ ಅವ್ರ ಕಾರ್ ಹತ್ರ ಬಂದ್ವಿ. ಸೊ ಅವ್ರು ಬಂದರು, ಅಲ್ಲಿ ನನ್ನ ಕೈಯಲ್ಲಿ ಎಷ್ಟಾಯ್ತದೆ ಅಷ್ಟು ವೀಡಿಯೋ ತೊಗೊಂಡಿದ್ದೀನಿ ಗೈಸ್. ಇದನ್ನು ಅವ್ರು ಯೂಟ್ಯೂಬಲ್ಲಿ ನೋಡ್ತಿದ್ದೆ, ಸಮೀರ್ ಬ್ರೋ ಡೈಲಿ ವ್ಲಾಗ್ಸ್ ನೋಡ್ತಿದ್ವಿ. ಒಂದು ವೀಕಿಂದ ನೋಡೋಕ್ಕಾಯ್ತಿದ್ದಿಲ್ಲ, ಫುಲ್ ಟೆನ್ಷನ್ ಆಗಿತ್ತು. ನಾನು ವ್ಲಾಗ್ ಮಾಡಲಾ ಬೇಡ. ಆಲ್ಮೋಸ್ಟ್ 1 ವೀಕ್ ಆಯ್ತು ಗೈಸ್ ನಾವು ಹಾಸ್ಟೆಲಿಗೆ ಬಂದು. ಮಾಡೋಕ್ಕೆ ಆಗಿಲ್ಲ ಅಂತ ಅಂದ್ಕೊಳ್ಳಿ ವ್ಲಾಗ್. ಜನರು ಏನು ಅಂದ್ಕೊಳ್ತಾರಲ್ಲ, ಫ್ರೆಂಡ್ಸ್ ಏನು ಅಂದ್ಕೊಳ್ತಾರೆ ಅಂತೆಲ್ಲ ಟೆನ್ಷನ್ ಆಯ್ತಿತ್ತು. ಸೊ ಇವತ್ತು ಮಂಡೇ ಹೇಗೋ ಸ್ಟಾರ್ಟ್ ಮಾಡಿದ್ದೀನಿ, ಏನೋ ಮಾಡು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ನಮ್ಮ ಜರ್ನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಎಡಿಟಿಂಗ್ ಕೂತ್ರೆ ನೈಟ್ ಎದ್ದೇಳೋದು. ಸೊ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಅಷ್ಟೇ. ಬಾಯ್. ಇಲ್ಲಿ ಹಾಗೆ ಒಂದಿನ ಎಲ್ಲೋ ಟೆಂಪಲ್ಗೆ ಹೋಗೋದು, ಹಾಗೆ ತೋರಿಸ್ಬೇಕು. ನೋಡಿ ಎಷ್ಟು ಏನೋ ಹೇಳ್ತಿದ್ದಾರೆ, ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಮತ್ತೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅಂತ. ಅವಾಗ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಯ್ತಾರೆ ಅಂತ. ಏನಂತ ಗೊತ್ತಿಲ್ಲ ನೋಡಿ. ಏನು ಹೇಳ್ತಿದ್ದಾನೆ ಕೇಳಿಸ್ತೀರಲ್ಲ ನಿಮ್ಮಲ್ಲಿ, ಸುಮ್ಮನೆ ಬಾಯಿ ಸಿಂಕ್ ಮಾಡ್ತಿದ್ದಾನೆ ಅಂತ ನೋಡೋ. ಬನ್ನಿ ಗೈಸ್, ನಾವೀಗ ಬಂದಿದ್ದೀವಿ, ಹಾಸ್ಟೆಲ್ ಮುಟ್ಟಿದ್ದೀವಿ. ಸೊ ಇಲ್ಲಿದ್ಯಾ ಬಾಯ್ಸ್? ಫೈನಲಿ ಹಾಸ್ಟೆಲ್ ರೀಚ್ ಆದ್ವಿ ನೋಡಿ ಗೈಸ್. ನಾವು ನಮ್ಮ ಸೆಂಟ್ರಲ್ ಜೈಲಿಗೆ ಬಂದಿದ್ದೀವಿ.